ಎಲ್ಲರಿಗೂ ನಮಸ್ತೆ. ಇವತ್ತು ನಾನು ಬಾಳೆಕುಂಟಿಗೆ ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಭಾರಿ ಒಳ್ಳೆಯದು, ಬನ್ನಿ ನೋಡೋಣ. ಇದಕ್ಕೆ ನಾನು ಉಪ್ಪು, ಒಂದು ಚೂರು ಹುಳಿ ಪುಡಿ ಹಾಕಿ ಒತ್ತಿಟ್ಕೊಂಡಿದ್ದೆ. ಈ ಥರ ಗಟ್ಟಿಯಾಗಿ ಹಿಂಡ್ಕೋಬೇಕು. ನೋಡಿ, ನಾನು ಈ ಥರ ಹಿಂಡಿಟ್ಕೊಂಡಿದ್ದೇನೆ. ಈ ನೀರನ್ನು ಏನಕ್ಕೂ ಉಪಯೋಗಿಸ್ಬಾರ್ದು, ಚೆಲ್ಬಿಡ್ಬೇಕು. ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಪಲ್ಯಕ್ಕೆ. ಮೊದಲಿಗೆ ಎಣ್ಣೆ, ಕಡಲೆಬೇಳೆ 2 ಚಮಚ, ಅರ್ಧ ಚಮಚ ಉದ್ದಿನಬೇಳೆ, ಚೂರು ಇಂಗು, ಸಾಸಿವೆ, ಹಾಗೆ ಇಲ್ಲಿ ಒಂದು ದೊಡ್ಡದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಾಕ್ತಾ ಇದ್ದೀನಿ. ಹಾಗೆ ಒಂದು ಚಿಟಿಕೆ ಅರಿಶಿನ, ಈಗ ಇದಕ್ಕೆ ಹಿಂಡಿಟ್ಟುಕೊಂಡ ಬಾಳೆಯ ಕುಂಟಿಗೆಯ ಪೀಸನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕುತ್ತಿದ್ದೇನೆ. ಆಮೇಲೆ 1 ಚಮಚ ಬೆಲ್ಲ. ನೀವು ಬೇಕಾದ ಚೂರು ಜಾಸ್ತಿ ಹಾಕ್ಕೋಬೋದು, ಬೇಕು ಅನಿಸಿದ್ರೆ. ಇದಕ್ಕೆ 1 ಚಮಚ ಹುಳಿ ಪುಡಿ ಹಾಕ್ತಾ ಇದ್ದೇನೆ. ನೀವು ಹುಳಿ ಪುಡಿ ಸಿಗದಾಗಿದ್ದರೆ ನಿಂಬೆ ರಸ ಬೇಕಾದ್ರೂ ಹಾಕ್ಕೋಬೋದು. ಆಮೇಲೆ ಇದಕ್ಕೆ 2 ಚಮಚ ಈ ಮನೆಯಲ್ಲಿ ಮಾಡಿಟ್ಟುಕೊಂಡ ಪಲ್ಯದ ಪುಡಿ ಅಂತ ಬರುತ್ತಲ್ಲ, ಅದರ ಹಾಕಿದ್ದೇನೆ. ನೀವು ಗರಂ ಮಸಾಲೆ ಬೇಕಾದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ 1-2 ಚಮಚ ರೆಡ್ ಚಿಲ್ಲಿ ಪೌಡ್ರನ್ನು ಹಾಕ್ತಾ ಇದ್ದೇನೆ ಖಾರಕ್ಕೆ. ಆಮೇಲೆ ಕಾಯಿ ತುರಿ, ಈ ಪಲ್ಯ ಸವಿಯಲು ಸಿದ್ಧವಾಗಿದೆ. ಇದು ರೊಟ್ಟಿ, ಚಪಾತಿ, ಅನ್ನ ಎಲ್ಲದರ ಜೊತೆಯಲ್ಲೂ ತಿನ್ನಬಹುದು. ಭಾರಿ ಚೆನ್ನಾಗಿರುತ್ತೆ. ಇದರಿಂದ ಈ ಕುಂಟಿಗೆಯನ್ನು ಹೀಗೆ ಮಾಡಿ ಸುಲಿಯಬೇಕು. ನೋಡಿ, ಈ ಥರ ಸುಲಿದು
ಥರ ಈ ಕಲರ್ ಬರುವಲ್ಲಿವರೆಗೆ ಚೆನ್ನಾಗಿ ಸುಲಿದುಕೊಂಡು ಆಮೇಲೆ ಸಣ್ಣಗೆ ಕಟ್ ಮಾಡಬೇಕು. ಇದು ಆರೋಗ್ಯಕ್ಕೆ ಭಾರಿ ಒಳ್ಳೆಯದು. ಇದರಲ್ಲಿ ಹೆಚ್ಚಿನದಾಗಿ ಕಬ್ಬಿಣದ ಅಂಶ ಜಾಸ್ತಿಯಾಗಿರುತ್ತೆ. ನೀವು ಒಮ್ಮೆ ಮಾಡಿ ನೋಡಿ ತಿನ್ನಿ, ಆಮೇಲೆ ಮತ್ತೆ ಪುನಃ ಮಾಡ್ತೀರಾ. ಹಾಗೂ ಲೈಕ್, ಶೇರ್, ಕಮೆಂಟ್ ಮಾಡಿ. ಗೌರಿ ಹೆಗಡೆ ಯೂಟ್ಯೂಬ್ ಚಾನಲ್ಲಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.